ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಅಲ್ವಾ. ಸೊ ಅಂತೂ ಇಂತೂ ಹೆಂಗೋ ಆಲ್ಜಿಬ್ರಾ ಮುಗಿಸ್ಬಿಟ್ವಿ, ಸಿಕ್ಕಾಪಟ್ಟೆ ಟೈಮ್ ತೊಗೊಂತು. ಸೊ ನಾನು ಯಾವಾಗೋ ಸ್ಕೂಲಲ್ಲಿ ಕಲ್ತಿದ್ದಲ್ವ, ಮತ್ತೆ ತುಂಬ ಟೈಮ್ ತೊಗೊಂತು ಅದು ಸೋರ್ಸ್ ಕಲೆಕ್ಟ್ ಮಾಡೋಕ್ಕೆ, ನೋಡ್ಕೊಳ್ಳೋಕ್ಕೆ, ವೀಡಿಯೋಸ್ ಮಾಡೋಕ್ಕೆ, ನಾನು ಅರ್ಥ ಮಾಡ್ಕೊಳ್ಳೋಕ್ಕೆ ತುಂಬ ಲೇಟ್ ಆಯಿತು. ಸೊ ಇವಾಗ ನೆಕ್ಸ್ಟು ಟ್ರಿಗ್ನೋಮೆಟ್ರಿ ಜಾಮಿಟ್ರಿ ಇದೆ. ನಾನು ಟ್ರಿಗ್ನೋಮೆಟ್ರಿ ಜಾಮಿಟ್ರಿ ಲಾಸ್ಟಲ್ಲಿ ಮಾಡ್ತೀನಿ. ಸೊ ಯಾಕಂತ ಅಂದರೆ ಇಲ್ಲಿ ಇನ್ನೂ ಇಷ್ಟೊಂದು ಟಾಪಿಕ್ಸ್ ಇದೆ, ಇದು ಸ್ವಲ್ಪ ಬೇಗ ಮುಗ್ದೋಗುತ್ತೆ, ಇಷ್ಟು ಟಾಪಿಕ್ಸು ಬೇಗ ಮುಗ್ದೋಗುತ್ತೆ. ಅದಾದಮೇಲೆ ಟ್ರಿಗ್ನೋಮೆಟ್ರಿ ಜಾಮಿಟ್ರಿ ಮಾಡ್ತೀನಿ, ಓಕೆನಾ. ಸೊ ನಾವು ಆ್ಯಕ್ಚುಲಿ ಇದೆಲ್ಲ ಮುಂಚೆನೇ ಮಾಡಬೇಕಾಯ್ತು, ಸಿಂಪ್ಲಿಫಿಕೇಷನು ನಂಬರ್ ಸಿಸ್ಟಮ್ ಸ್ಟಾರ್ಟಿಂಗಲ್ಲೇ ಮಾಡಬೇಕಾಯ್ತು. ಒಂಥರ ವಿಚಿತ್ರ, ನಾವೇ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾಯಿದ್ವಿ ಆ್ಯಕ್ಚುಲಿ. ಹೇಳ್ಬೇಕಂದ್ರೆ ಸಿಂಪ್ಲಿಫಿಕೇಷನ್ ನಂಬರ್ ಸಿಸ್ಟಮ್ ಎಲ್ಲ ಮುಂಚೆನೇ ಮಾಡಬೇಕಾಯ್ತು. ಸೊ ಓಕೆ, ಪರವಾಗಿಲ್ಲ, ಏನಾಗಲ್ಲ. ನಾವು ಇಲ್ಲಿವರೆಗೂ ಕಲ್ತಿರೋದು ನಮಗೆ ಇಲ್ಲಿ ಯೂಸ್ ಆಗುತ್ತೆ. ಒಂದೇ ಒಂದು ನಿಮಿಷ. ಸೊ ಓಕೆನಾ. ಸೊ ಇವತ್ತು ನಾವು ಟ್ರಿಗ್ನೋಮೆಟ್ರಿ ಜಾಮಿಟ್ರಿ ಆಮೇಲೆ ಮುಗಿಸೋಣ. ಸೊ ಫಸ್ಟ್ ನಾವು ಸಿಂಪ್ಲಿಫಿಕೇಷನ್, ಅದಾದಮೇಲೆ ನಂಬರ್ ಸಿಸ್ಟಮ್, ಅದಾದಮೇಲೆ ಪರ್ಮುಟೇಷನ್, ಕಾಂಬಿನೇಷನ್, ಪ್ರಾಬಬಿಲಿಟಿ, ಸ್ಟ್ಯಾಟಿಸ್ಟಿಕ್ಸ್, ಇದು ಡಿಸ್ಕೌಂಟ್, ಇದು ಪ್ರಾಫಿಟ್ ಆ್ಯಂಡ್ ಲಾಸಲ್ಲೇ ನಾನು ಹೇಳಬೇಕಿತ್ತು, ಅಲ್ಲಿ ಬಿಟ್ಟೆ. ಇದೊಂದೇ ಒಂದು ಟಾಪಿಕ್, ಒಂದು 10 ಕ್ವಶನ್ಸ್, ಒಂದು ವೀಡಿಯೋ ಅಷ್ಟೇ ಅಂದ್ಕೊಳ್ಳಿ, ಇದೊಂದು ವೀಡಿಯೋ ಅಥವಾ 2 ವೀಡಿಯೋ, ಓಕೆನಾ, ಮುಗ್ದೋಗುತ್ತೆ. ಸೊ ಇವು ಸಿಂಪ್ಲಿಫಿಕೇಷನಿಂದ ಸ್ಟಾರ್ಟ್ ಮಾಡೋಣ, ಓಕೆನಾ. ಸೊ ಸಿಂಪ್ಲಿಫಿಕೇಷನಲ್ಲಿ ಏನೇನು ಬರುತ್ತೆ ನಮಗೆ? ಸಿಂಪ್ಲಿಫಿಕೇಷನ್ ನಮಗೆ ಬಾಡ್ ಮಾಸ್ ಇರುತ್ತೆ, ಇದೆಲ್ಲ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ತುಂಬ ಬೇಸಿಕ್ಸು. ಬಟ್ ಅದು ಕೆಲವೊಂದು ಕ್ವಶನ್ಸ್ ಕೂಡ ಮಾಡೋಣ, ನಿಮ್ಗೆ ಇನ್ನೂ ಕ್ಲಾರಿಟಿ ಬಂದ್ಬಿಡುತ್ತೆ ಹೆಂಗೆ ಕ್ವಶನ್ಸ್ ಬರುತ್ತೆ ಅಂತ. ಸೊ ಫ್ರ್ಯಾಕ್ಷನ್ಸ್ ಆಲ್ರೆಡಿ ನಾವು ಕಲ್ತಿದ್ದೀವಿ. ಫ್ರ್ಯಾಕ್ಷನ್ಸಿಂದ ಪರ್ಸೆಂಟೇಜಸ್ ಮಾಡೋದು, ಪರ್ಸೆಂಟೇಜಸ್ಸಿಂದ ಫ್ರ್ಯಾಕ್ಷನ್ಸ್ ಮಾಡೋದು ಕಲ್ತಿದ್ದೀವಿ. ಫ್ರ್ಯಾಕ್ಷನ್ಸ್ನೇ ಕೊಟ್ಟರೆ ಡೈರೆಕ್ಟಾಗಿ ಆ್ಯಡೋ, ಮೈನಸೋ, ಸಬ್ಟ್ರ್ಯಾಕ್ಟೋ ಅದನ್ನು ಕಲ್ತಿಲ್ಲ ಅಲ್ವಾ. ಅದಾದಮೇಲೆ ಆಲ್ಜಿಬ್ರಾ ಐಡೆಂಟಿಟೀಸ್, ಮತ್ತೆ ಆಲ್ಜಿಬ್ರಾ ಅಂತ ಅನ್ಬೇಡಿ, ಜಸ್ಟ್ ನಾರ್ಮಲ್ ಬೇಸಿಕ್ ಕ್ವಶನ್ಸ್ ಇರುತ್ತೆ, ಆರಾಮಾಗಿ ಮಾಡ್ಬೋದು. ಆಲ್ಜಿಬ್ರಾ ಆಲ್ರೆಡಿ ಮಾಡಿದ್ರಿಂದ ಇದು ತುಂಬ ಈಸಿ ಆಗೋಗುತ್ತೆ, ತಲೆನೇ ಕೆಡ್ಸ್ಕೊಳ್ಬೇಡಿ. ಅದಾದಮೇಲೆ ಇದರಲ್ಲಿ ಇಂಪಾರ್ಟೆಂಟ್ ಟಾಪಿಕ್ ಅಂದರೆ ಪವರ್ಸ್ ಆ್ಯಂಡ್ ಸರ್ಟ್ಸ್ ಆ್ಯಂಡ್ ಇಂಡೈಸಸ್. ಪಕ್ಕ ಈ ಸಿಂಪ್ಲಿಫಿಕೇಷನಲ್ಲಿ ನಮಗೆ ಇದರಲ್ಲಿ ಒಂದು ಕ್ವಶನ್ ಬಂದೇ ಬರುತ್ತೆ, ಓಕೆನಾ. ಸೊ ಈಗ ಫಸ್ಟು ನಾವು ಇವತ್ತಿನ ವೀಡಿಯೋಲಿ ಬಾಡ್ ಮಾಸ್ ಸ್ಟಾರ್ಟ್ ಮಾಡೋಣ. ವಿ ಬಾಡ್ ಮಾಸ್ ಅಂತಾರೆ, ಕೆಲವೊಬ್ಬರು ಬಾಡ್ ಮಾಸ್ ಅಂತಾರೆ, ಎಲ್ಲ ಸೇಮೇ. VBODMAS ಇದೆಲ್ಲ ಏನಿಲ್ಲ, ಇವೆಲ್ಲ ಜಸ್ಟ್ ರೂಲ್ಸ್ ಅಷ್ಟೇ. ಮ್ಯಾಥ್ಸಲ್ಲಿ ಹೆಂಗೆ ಫಸ್ಟ್ ಏನು ಸಾಲ್ವ್ ಮಾಡಬೇಕು, ಅದಾದಮೇಲೆ ಏನು ಸಾಲ್ವ್ ಮಾಡಬೇಕು ಅನ್ನೋದು ಜಸ್ಟ್ ರೂಲ್ಸ್ ಥರ ಅಷ್ಟೇ. ಸೊ ಇವೆಲ್ಲ ನಮಗೆ ಗೊತ್ತಾಗಿದ್ದರೆ, ಬೇಸಿಕ್ಸ್ ಎಲ್ಲ ಚೆನ್ನಾಗಿ ಕರೆಕ್ಟಾಗಿ ಗೊತ್ತಾಗ್ಬಿಟ್ರೆ ಎಷ್ಟೊಂದು ಕ್ವಶನ್ಸ್ಗೆ ನಾವು ಯೋಚನೆ ಮಾಡೋದು ಬೇಕಾಗಿಲ್ಲ, ಮ್ಯಾಥ್ಸಲ್ಲಿ ಸಿಂಪಲಾಗಿ ಆರಾಮಾಗಿ ಮಾಡ್ಬಿಡ್ಬೋದು, ಸರಿನಾ. ಸೊ ಫಸ್ಟ್ ಈ ಬೇಸಿಕ್ಸು, ಈ ಸಿಂಪ್ಲಿಫಿಕೇಷನ್ ಆಗಲಿ, ನಂಬರ್ ಸಿಸ್ಟಮ್ ಆಗಲಿ ತಿಳ್ಕೊಳ್ಳೋಣ, ಸರಿನಾ. ಸೊ ಈಗ ವಿ ಅಂದರೆ ಏನಿಲ್ಲ, ಈಗ ಇದ್ರ ಮೀನಿಂಗ್ ಫಸ್ಟ್ ತಿಳ್ಕೊಬೇಕು ಅಂತಂದರೆ, ವಿ ಅಂದರೆ ವರ್ನಾಕ್ಯುಲಮ್ ಬಾರ್ ಅಂತ. ಸೊ ಇದನ್ನು ಹೆಂಗೆ ರೆಪ್ರೆಸೆಂಟ್ ಮಾಡ್ತಾರೆ ಅಂತ ಅಂದರೆ, ಈ ಒಂದು ಇಮೇಜ್ ಡ್ಯಾಶ್ ಹಾಕಿದ್ದೀನಲ್ಲ, ಈ ಒಂದು ಸೈನಿಂದ ರೆಪ್ರೆಸೆಂಟ್ ಮಾಡ್ತಾರೆ. ಬಿ ಅಂತ ಅಂದರೆ ಬ್ರ್ಯಾಕೆಟ್, ಓಕೆನಾ. ಬ್ರ್ಯಾಕೆಟಲ್ಲಿ ನಮಗೆ 3 ಟೈಪ್ಸ್ ಇರುತ್ತೆ. ಒಂದನೇದು ಸ್ಮಾಲ್ ಬ್ರ್ಯಾಕೆಟು, ಸೊ ಇದನ್ನ ಚಿಕ್ಕದಾಗಿ ಹಿಂಗೆ ಹಾಕಿರ್ತಾರೆ. ಸೆಕೆಂಡ್ ಒನ್ನು ನಮಗೆ ಮಿಡಿಲ್ ಬ್ರ್ಯಾಕೆಟ್ ಅಂತ ಅಂದ್ಕೊಳ್ಳಿ, ಮಿಡಿಲ್ ಬ್ರ್ಯಾಕೆಟು ಇದು ನಮಗೆ ಈ ಥರ ಹಾಕ್ತಾರೆ, ಹೂವು ಥರ. ನೆಕ್ಸ್ಟ್ ಥರ್ಡ್ ಒನ್ನು ಬಿಗ್ ಬ್ರ್ಯಾಕೆಟ್ ಅಂದರೆ ಈ ಥರ, ಓಕೆ. ಈ 3 ಟೈಪ್ಸ್ ಬರುತ್ತೆ. ಸೊ ಯಾವಾಗಾದ್ರೂ ಕ್ವಶನ್ಸ್ ಕೊಟ್ಟಾಗ ನಮಗೆ ಸಾಲ್ವ್ ಮಾಡೋಕ್ಕೆ ಫಸ್ಟು ಸ್ಮಾಲ್ ಬ್ರ್ಯಾಕೆಟ್ ಇದು ಮಾಡಬೇಕು, ಅದಾದಮೇಲೆ ಮಿಡಿಲ್ ಬ್ರ್ಯಾಕೆಟ್, ಅದಾದಮೇಲೆ ಬಿಗ್ ಬ್ರ್ಯಾಕೆಟ್ ಮಾಡಬೇಕು, ಓಕೆ. ಇದು ಓ ಅಂದರೆ ಏನಿಲ್ಲ, ಆಫ್, ಬ್ರ್ಯಾಕೆಟ್ ಆಫ್ ಅಷ್ಟೇ. ಬ್ರ್ಯಾಕೆಟ್ ಆಫ್ ಅಂದರೆ ಏನಿಲ್ಲ, ಈಗ 5 ಆಫ್ 5 ಅಂತ ಅಂದರೆ ಇದೇನಿಲ್ಲ, 5 × 5 ಅಂತ ಅರ್ಥ. ಆದರೆ ಇದನ್ನು ಮಲ್ಟಿಪ್ಲಿಕೇಶನ್ ಅಲ್ವಾ ಅಂತ ಕೇಳ್ಬೋದು ನೀವು. ಎರಡೂ ಮಲ್ಟಿಪ್ಲಿಕೇಶನ್, ಆದರೆ ಫಸ್ಟು ನಾವು ಓ ಮಾಡಬೇಕಾಗುತ್ತೆ, ಆಫ್ ಕೊಟ್ಟಿದ್ದು ಮಾಡಬೇಕಾಗುತ್ತೆ. ಸೊ ಡಿ ಅಂದರೆ ಡಿವಿಷನು, ಇವೆಲ್ಲ ಗೊತ್ತು ನಿಮಗೆ. ಎಮ್ ಅಂದರೆ ಮಲ್ಟಿಪ್ಲಿಕೇಶನ್ನು, ಎ ಅಂದರೆ ಅಡಿಷನ್ನು, ಲಾಸ್ಟಿಗೆ ಸಬ್ಟ್ರಾಕ್ಷನ್ ಬರುತ್ತೆ, ಕರೆಕ್ಟ್ ಅಲ್ವಾ. ಸೊ ಇಲ್ಲಿಗೆ ಈ ವಿ ಬಾಡ್ ಮಾಸ್ ಅಂದರೆ ಏನಂತ ಗೊತ್ತಾಯಿತು. ಜಸ್ಟ್ ಇದೆಲ್ಲ ರೂಲ್ಸು, ಅಂದರೆ ನಾವು ಹೆಂಗೆ ಫಾಲೋ ಮಾಡಬೇಕು ಲೈಫಲ್ಲಿ. ನಮ್ಗೆ ಕೆಲವೊಂದು ರೂಲ್ಸ್ ಇರುತ್ತಲ್ವ, ಗಾಡಿ ಓಡಿಸ್ಬೇಕಾದ್ರೆ ರೂಲ್ಸ್ ಇರುತ್ತಲ್ವ, ಲೆಫ್ಟ್ ಸೈಡಲ್ಲೇ ಓಡಿಸ್ಬೇಕು, ಇಂಡಿಕೇಟರ್ ಹಾಕಬೇಕು, ಅವಾಗೆಲ್ಲ ಏನು ಆಕ್ಸಿಡೆಂಟ್ಸ್ ಆಗ್ದಂಗೆ ಆರಾಮಾಗಿ ಹೋಗ್ಬೋದು. ಇದೂ ಅಷ್ಟೇ. ಸೊ ಆನ್ಸರ್ನ ಈಸಿಯಾಗಿ ಸಾಲ್ವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಇವೆಲ್ಲ, ಓಕೆನಾ. ಸೊ ಈಗ ಒಂದು ತುಂಬ ಬೇಸಿಕ್, ತುಂಬ ಈಗ 4/4 ಎಲ್ಲರೂ ಮಾಡಿಬಿಡ್ತಾರೆ, /4 ಎಲ್ಲರೂ ಮಾಡ್ತಾರೆ, /4 ಇದನ್ನು ಹೆಂಗೆ ಮಾಡೋದು? ಸೊ ಏನಿಲ್ಲ, ನಮಗೆ ಇವಾಗ ಯಾವಾಗಾದ್ರೂ ಫ್ರ್ಯಾಕ್ಷನ್ಸ್ ಕೊಟ್ಟಾಗ, ಇವಾಗ A/B ಕೊಟ್ಟಾಗ ಇದನ್ನು ಹೆಂಗೆ ಬರೀಬೋದು? A/B ಥರ ಬರೀಬೋದು, ಕರೆಕ್ಟ್ ಅಲ್ವಾ. ನಮಗೆ 1/A/B ಇದ್ದಾಗ ಇದೇನಾಗುತ್ತೆ, B ಮೇಲೆ ಹೋಗುತ್ತೆ, ಕರೆಕ್ಟ್ ಅಲ್ವಾ. ಸೊ B/A ಆಗುತ್ತೆ, ಕರೆಕ್ಟ್ ಅಲ್ವಾ. ಸೊ ಅದೇ ಥರ ಇಲ್ಲಿ ನಮಗೆ ಇಲ್ಲಿ 4/4 ಏನಾಗುತ್ತೆ, 1 ಆಗುತ್ತೆ. /4 ಇದೆ ತಾನೆ. ಸೊ ಈ 4 ಕೆಳಗಡೆ ಬಂದಾಗ 1/4 ಮತ್ತೆ, ಕರೆಕ್ಟ್ ಅಲ್ವಾ. ಸೊ ಈ ಒಂದು ಫಾರ್ಮ್ಯಾಟಲ್ಲಿದೆ.
ಸೊ ಇದೇನಾಗುತ್ತೆ ನಮಗೆ ಮೇಲ್ಗಡೆಗೆ ಬರುತ್ತೆ. ಓಕೆ ಸರ್, ಇದು ಡೈರೆಕ್ಟಾಗಿ ನಂಬರ್ ಇದ್ದರೆ, ಫ್ರ್ಯಾಕ್ಷನ್ ಇದ್ದರೆ ನಮಗೆ ಇವಾಗ A/B ಹೋಲ್ ಡಿವೈಡೆಡ್ ಬೈ C ಇದ್ದಾಗ ಇದೇನಾಗುತ್ತೆ ನಮಗೆ A/B ಇಂಟು C ಆಗುತ್ತೆ. ಸೊ ಈ C ಇಲ್ಲಿ ಏನಿಲ್ಲ ಅಂತಂದರೆ 1 ಇರುತ್ತೆ, ಈ ರೆಸಿಪ್ರೋಕಲ್ ಆದಾಗ ಇದು ನಮಗೆ 1/C ಆಗುತ್ತೆ, B ಇಂಟು C BC ಆಗುತ್ತೆ. ಓಕೆ, ಇಲ್ಲಿ ಕೂಡ ನಾವು ಹಂಗೆ ಮಾಡಬೇಕು. ಅವಾಗ ಇದೇನಾಗುತ್ತೆ ನಮಗೆ 4 ಇಂಟು 4 ಆಗುತ್ತೆ. ಸೊ ಇದು 16 ಬರುತ್ತೆ, 1/16 ಕರೆಕ್ಟ್ ಅಲ್ವಾ. ಮತ್ತೆ ಡಿವೈಡ್ ಬೈ 1/16 ಡಿವೈಡೆಡ್ ಬೈ 4, ಇದು ಮತ್ತೆ ಏನಾಗುತ್ತೆ ನಮಗೆ 1/16 ಇಂಟು 4 ಆಗುತ್ತೆ. 16 4 64, 1/64 ಆಗುತ್ತೆ. ಸೊ ಅರ್ಥ ಆಗ್ತಿದೆಯಲ್ಲ. ಸೊ ಈ ಥರ ಯಾರು ಮಾಡ್ಬೋದು. ಅಥವಾ ನನಗೆ ಈ ಥರ ಕನ್ಫ್ಯೂಸ್ ಆಗುತ್ತೆ ಅಂತಂದರೆ ಸಿಂಪಲಾಗಿ ಇವಾಗ 4 ಡಿವೈಡೆಡ್ ಬೈ 4 ಡಿವೈಡೆಡ್ ಬೈ 4 ಡಿವೈಡೆಡ್ ಬೈ 4 ಕೊಟ್ಟರು ಅಂದ್ಕೊಳ್ಳಿ. ಫಸ್ಟ್ ಈ 4 ಇದೆಯಲ್ವ, ಅದನ್ನು ಹಂಗೆ ಇಟ್ಕೊಳ್ಳಿ, ಅದನ್ನೇನು ಮಾಡಿಬಿಡಿ, ಡಿವೈಡೆಡ್ ಬೈ 4 ಇಂಟು 4 ಇಂಟು 4 ಮಾಡಿಬಿಡಿ, ಮುಗೀತಲ್ವ. 4 ಡಿವೈಡ್ ಬೈ 4 4 16 64 ಆಗುತ್ತೆ. ಸೊ ಇದು ಮತ್ತೆ ಡಿವೈಡ್ ಮಾಡಿದ್ರೆ 1/4 1 4 4 6 24 1/16 ಆಗುತ್ತೆ. ಓಕೆ, ಅರ್ಥ ಆಗ್ತಿದೆ ತಾನೇ. ಸೊ ಇದರಲ್ಲೂ ಅಷ್ಟೇ, ಇವಾಗ ಇಲ್ಲಿ ಎಷ್ಟು 4 4 ತೊಗೊಂಡ್ವಲ್ಲ, 4 ಡಿವೈಡೆಡ್ ಬೈ 4 ಡಿವೈಡೆಡ್ ಬೈ 4 ಡಿವೈಡೆಡ್ ಬೈ 4 ತೊಗೊಂಡ್ವಿ. ಇದು ಮಾಡಿದ್ರೆ ನಮ್ಗೆ ಏನು ಬಂತು, 1 ಡಿವೈಡೆಡ್ ಬೈ 4 ಹೋಲ್ ಡಿವೈಡೆಡ್ ಬೈ 4 ಇಂಟು ಇದೇನಾಯಿತು ನಮಗೆ 1 ಡಿವೈಡ್ ಬೈ 4 ಇಂಟು 4 1 ಡಿವೈಡೆಡ್ ಬೈ 16. ಸೊ ಇದು ಕೂಡ ಅದೇ ಆನ್ಸರ್ ಬಂತು. ಸೊ ಕನ್ಫ್ಯೂಸ್ ಏನಾಗ್ಬಿಟ್ಟು ಫಸ್ಟ್ ನಂಬರ್ ಹೋಲ್ಡ್ ಮಾಡ್ಕೊಳ್ಳಿ, ಅಂದರೆ ಅಲ್ಲೇ ಇಟ್ಕೊಳ್ಳಿ, ಮಿಕ್ಕಿದ್ದು ಏನಿತ್ತು ಅದನ್ನು ಕೆಳಗಡೆ ಮಾಡಿಕೊಂಡು ಇಂಟು ಮಾಡಿಬಿಡಿ, ಬಂದ್ಬಿಡುತ್ತೆ. ಓಕೆ, ಸೊ ನಮಗೆ ಕ್ವಶನಲ್ಲಿ ಈಗ ಫಾರ್ ಎಕ್ಸಾಂಪಲ್ 5 ಡಿವೈಡೆಡ್ ಬೈ 1/5 ಕೊಟ್ಟರು. ಸೊ ಅವಾಗ ಇದನ್ನು ಹೆಂಗೆ ಮಾಡ್ತೀರಾ ನೀವು, ಇದು 1/5 ಅಲ್ವಾ. ಸೊ 5 ಡಿವೈಡೆಡ್ ಬೈ 1 ಡಿವೈಡೆಡ್ ಬೈ 5 ಅಂತ ಹಾಕ್ಕೊಂಡು 5 ಡಿವೈಡ್ ಬೈ 1 5 ಡಿವೈಡೆಡ್ ಬೈ 5 1 ಮಾಡ್ತೀರಾ. ಸೊ ಈ ಥರ ಮಾಡಿದ್ರೆ ತಪ್ಪಾಗುತ್ತೆ, ಇದು ತಪ್ಪು. ಯಾಕಂದರೆ ಇದು ಸಿಂಗಲ್ ನಂಬರ್, ಇದು ನಾವು ಮತ್ತೆ ಇದನ್ನು ತಗೊಳಕ್ಕಾಗಲ್ಲ. ಅದೇ ಓಕೆನಾ, ಅರ್ಥ ಆಗ್ತಿದೆಯಲ್ವ ನಮಗೆ. ಅವರು ನಮಗೆ ಇವಾಗ A = B ಅಂತ ಕೊಟ್ಬಿಟ್ಟು 1/5 ಅಂತ ಕೊಟ್ಟರೆ ಆವಾಗ ಇದು ನಮಗೆ 1:5 ಆಗೋದು. ಓಕೆನಾ, ಇಲ್ಲಿ ನಮಗೆ ಡೈರೆಕ್ಟಾಗಿ ಇದು ಸಿಂಗಲ್ ಟರ್ಮ್, ಅಂದರೆ ಒಂದೇ ನಂಬರು. ಇದನ್ನು ನಾವು ಹೆಂಗೆ ಮಾಡಬೇಕು, 5 ಡಿವೈಡೆಡ್ ಬೈ 1/5 ಮಾಡಬೇಕು. ಓಕೆನಾ, ಸೊ 5 ಡಿವೈಡ್ ಬೈ 1/5 ಏನಾಗುತ್ತೆ, 5 ಡಿವೈಡೆಡ್ ಬೈ 1/5. ಸೊ ಈ 5 ಮೇಲಕ್ಕೆ ಹೋಗುತ್ತೆ, ಇಂಟು 5/1 ಆಗುತ್ತೆ. ಅವಾಗ ಇದು ಆನ್ಸರ್ ಏನು ಬರುತ್ತೆ ನಮಗೆ 25/1 ವಿಚ್ ಮೀನ್ಸ್ 25. ಸೊ ಇದು ಯಾವ ಥರ ಇತ್ತು, ಈ ಥರ. ಓಕೆನಾ, ಈ ಫಾರ್ಮ್ಯಾಟಲ್ಲಿ ಇತ್ತು ಅದು. 5 ಡಿವೈಡೆಡ್ ಬೈ ಏನಿತ್ತು ನಮಗೆ 5 ಡಿವೈಡ್ ಬೈ 1/5 ಇತ್ತು. ಸೊ 5 ಇಂಟು ಇದು A/B ಅಂತ ಅಂದ್ಕೊಂಡ್ರೆ ಇದು B/A ಆಯಿತು. ಇದು ನಮಗೆ ಇಲ್ಲಿ ಆಲ್ರೆಡಿ ಫ್ರ್ಯಾಕ್ಷನ್ ಮೇಲ್ಗಡೆನೇ ಫ್ರ್ಯಾಕ್ಷನ್ ಇತ್ತೆ, ಅದನ್ನು ಡಿವೈಡೆಡ್ ಬೈ 4 ಇತ್ತು. ಅದಕ್ಕೆ ಇದು A/B/C ಆದಾಗ ಇದು ನಮಗೆ A/B ಇಂಟು C ಆಗುತ್ತೆ. ಓಕೆ, ಕನ್ಫ್ಯೂಸ್ ಆಗಬೇಡಿ, ಸರಿನಾ. ಅರ್ಥ ಆಗ್ತಿದ್ದೆ ನಾನು ಏನು ಹೇಳ್ತಾ ಇದ್ದೀನಿ ಅಂತ. ಸೊ ಇವಾಗ ಕೆಲವೊಂದು ಕ್ವಶನ್ಸ್ ಡೈರೆಕ್ಟಾಗಿ ಸಾಲ್ವ್ ಮಾಡೋಣ. ಥಿಯರಿ ಅಷ್ಟೇ, ಜಸ್ಟ್ ಏನಿಲ್ಲ. ಫಸ್ಟು ಬಾಡ್ ಮಾಸ್ ನೆನಪಿದೆಯಾ, ಬ್ರ್ಯಾಕೆಟ್ ಮಾಡಬೇಕು, ಆಫ್ ಡಿ ಡಿವಿಷನ್ ಮಲ್ಟಿಪ್ಲಿಕೇಶನ್ ಅಡಿಷನ್ ಸಬ್ಟ್ರಾಕ್ಷನ್ ಅಷ್ಟೇ. ಜಸ್ಟ್ ಅದನ್ನು ಫಸ್ಟ್ ಯಾವ್ದು ಮಾಡಬೇಕು, ಸೆಕೆಂಡ್ ಯಾವ್ದು ಮಾಡಬೇಕು ಗೊತ್ತಿರಬೇಕು. ಓಕೆ, ಸೊ ಈಗ ಸಿಂಪ್ಲಿಫೈ ನಮಗೆ 15/3/4 - 6/4 + 4/25/3 ಕೊಟ್ಟಿದ್ದಾರೆ. ಸೊ ಫಸ್ಟ್ ನಮಗೆ ಈ ಇಂಟೀಜರ್ಸ್ ಇದೆಯಲ್ಲ, ಈ 15 6 4 ಅದೆಲ್ಲ ಒಂದು ಕಡೆ ತೊಗೊಂಬಿಡಿ, ಕರೆಕ್ಟಾ. ಸೊ 15 + 4 19 19 - 6 13. ಓಕೆ, ಪ್ಲಸ್ ಇಲ್ಲೇನಿಲ್ಲ, ಪ್ಲಸ್ಸು ಮೈನಸ್ ಇದೆ, ಫಸ್ಟ್ ಪ್ಲಸ್ ಮಾಡಬೇಕು ಆಮೇಲೆ ಮೈನಸ್ ಮಾಡಬೇಕು, ಅದನ್ನು ಬಿಟ್ಬಿಡಿ. ಸೊ ಈಗ ಬ್ರ್ಯಾಕೆಟ್ ಹಾಕ್ಕೊಳ್ಳಿ. ಓಕೆನಾ, ಪ್ಲಸ್ 3/4. ಬ್ರ್ಯಾಕೆಟ್ ಹಾಕ್ಕೊಂಡಿಲ್ಲ ಅಂದರೂ ನಡೀತದೆ, ನಾನು ಸುಮ್ಮನೆ ಬ್ರ್ಯಾಕೆಟ್ ಹಾಕ್ಕೊತಾ ಇದ್ದೀನಿ ಕನ್ಫ್ಯೂಸ್ ಆಗಬಾರ್ದು ಅಂತ ಅಷ್ಟೇ. 3/4 - 4/5 ಪ್ಲಸ್ 25/3. ಓಕೆ, ಈಗ ಏನಾಗುತ್ತಿದ್ದು 13, ಕರೆಕ್ಟಾ. 13 ಪ್ಲಸ್ ಇದಕ್ಕೆ LCM ತೊಗೊಂಡ್ರೆ ದೊಡ್ಡ ನಂಬರ್ ಯಾವುದು 5 ನಾನು 3 ಹೋಗಲ್ಲ, 4 ಹೋಗಲ್ಲ. 5 2 10, 3 ಹೋಗಲ್ಲ, 4 ಹೋಗಲ್ಲ. 5 3 15, 3 ಹೋಗುತ್ತೆ, 4 ಹೋಗಲ್ಲ. 5 4 20, 5 ಹೋಗುತ್ತೆ, 3 ಹೋಗಲ್ಲ, 4 ಹೋಗುತ್ತೆ. ಅದಾದಮೇಲೆ 5 5 25, ಯಾವುದಿಂದ ಹೋಗಲ್ಲ. 5 6 30, ಯಾವುದಿಂದ ಹೋಗಲ್ಲ. 5 7 35, ಹೋಗಲ್ಲ. 5 12 60 ಬಂದು ಎಲ್ಲದಿಂದ ಹೋಗುತ್ತೆ. ಸೊ 60 ಬಂದು ನಮ್ಮ LCM. ಇದೇನಾಗುತ್ತೆ 4 20 60 ಅಂದರೆ 23 4 15 20, ಕರೆಕ್ಟ್ ಅಲ್ವಾ. 4 15 60, 15 3 45 ಮೈನಸ್ 12 5 60, 12 ಇಂಟು 4 48 ಪ್ಲಸ್ 3 20 60, 20 ಇಂಟು 25 500, ಕರೆಕ್ಟ್ ಅಲ್ವಾ. 500.
ಇದೇನಾಗುತ್ತೆ 13 ಪ್ಲಸ್ 500, ಇದು 45 ಮೈನಸ್ 3 ಅಂದರೆ ಮೈನಸ್ 45 ಅಂದರೆ -3 ಪ್ಲಸ್ 500 497/60. ಓಕೆ, ಇಷ್ಟು ಬಂತಲ್ವಾ. ಸೊ ಇದು ನಮ್ಗೆ ಏನಾಯಿತು 13 ಪ್ಲಸ್ 497/60 ಬಂತು. ಕರೆಕ್ಟ್ ಅಲ್ವಾ. LCM 60 ಬರುತ್ತೆ. ಸೊ 13 ಇಂಟು 60 ಇಂಟು 13 ಅಂತ ಅಂದರೆ 6 10s. ಸೊ 60 ಇಂಟು 13 600 780 ಪ್ಲಸ್ 497. ಸೊ ಇದೇನಾಗುತ್ತೆ 1297 -20 1277/60. ಸೊ ನಮ್ಮ ಆನ್ಸರ್ ಏನೈತೆ ಇಲ್ಲಿ 1277/60. ಓಕೆ, ನೆಕ್ಸ್ಟ್ ಕ್ವಶನು, ಫೈಂಡ್ ದ ವ್ಯಾಲ್ಯೂ ಆಫ್ 7 ಇಂಟು 8 ಪವರ್ 1/3. ಅದು 7 ಬ್ರ್ಯಾಕೆಟ್ ಇದೆ, ಸ್ಮಾಲ್ ಬ್ರ್ಯಾಕೆಟ್ ಇದೆ, 8 ಪವರ್ 1/3 ಅದು ಪ್ಲಸ್ 125 ಪವರ್ 1/3 ಸ್ಮಾಲ್ ಬ್ರ್ಯಾಕೆಟ್. ಅದಾದಮೇಲೆ ಇದ್ರದ್ದು ಹೋಲ್ ಪವರ್ 3 ಅಂತೆ. ಅದಾದಮೇಲೆ ಇನ್ನೊಂದು ಬ್ರ್ಯಾಕೆಟು. ಓಕೆನಾ, ಹಂಗಾರೆ ನಾನು ಇಲ್ಲೊಂದು ಬ್ರ್ಯಾಕೆಟ್ ಹಾಕಬೇಕಾಗಿತ್ತು. ಓಕೆ ಆಯಿತಾ, ಹೋಲ್ ಪವರ್ 3, ಅದಾದಮೇಲೆ ಇನ್ನೊಂದು ಬ್ರ್ಯಾಕೆಟ್ ಕೊಟ್ಬಿಟ್ಟು 1/4 ಕೊಟ್ಟಿದ್ದಾರೆ. ಸೊ ಇದ್ರದ್ದು ವ್ಯಾಲ್ಯೂ ಏನು ಕೇಳ್ತಾ ಇದ್ದಾರೆ. ಸೊ ಫಸ್ಟ್ ನಾವು ಇದನ್ನು ಕ್ಲಿಯರ್ ಮಾಡಬೇಕು. ಓಕೆನಾ. ಸೊ 8 ಪವರ್ 1/3 ಅಂತ ಅಂದ್ರೇನು, ನಾವು ಫ್ರ್ಯಾಕ್ಷನ್ಸ್ ಕಲ್ತಿದ್ದೀವಲ್ವಾ. ಸೊ ಫ್ರ್ಯಾಕ್ಷನ್ಸಲ್ಲಿ ಈಗ 1/2 ಅಂತ ಅಂದ್ರೇನು 50% ಅಲ್ವಾ. ಸೊ 8 ಪವರು 1/3 ಅಂತ ಅಂದರೆ ಇದರಲ್ಲಿ 33%. ಅಂದರೆ ಇವಾಗ 2 ಇಂಟು 2 ಇಂಟು 2 3 ಏನಾಗುತ್ತೆ 8 ಆಗುತ್ತೆ ಅಲ್ವಾ. 2 ಇಂಟು 2 ಇಂಟು 2 ಏನಾಗುತ್ತೆ 8 ಆಗುತ್ತೆ. ಅದರಲ್ಲಿ 1/3 ಇದು ಈ ಪವರ್ 1/3 ಅಂತ ತೊಗೊಂಡ್ರೆ 3/3 ಅಂತ ತೊಗೊಂಡ್ರೆ ಇದರಲ್ಲಿ 1/3 ಏನಾಗುತ್ತೆ 2. ಅರ್ಥ ಆಗ್ತಿದ್ರು ನಾನು ಹೇಳ್ತಿರೋದು. 2 ಕ್ಯೂಬ್ ಏನು 8 ಅಲ್ವಾ. ಸೊ 8 ಪವರ್ 1/3 ಅಂತ ಅಂದರೆ 2. ಓಕೆ, ಈ 7 ಹಂಗೆ ಇರುತ್ತೆ ಇಂಟು ಈ ಪವರ್ ಏನು 8 ಪವರ್ 1/3 ಅಂದರೆ ಏನು 2 ಪ್ಲಸ್ 125 ಪವರ್ 1/3 ಅಂದರೆ ಏನು 5 ಹೋಲ್ ಕ್ಯೂಬ್. ಇವಾಗ ಈ ಸ್ಮಾಲ್ ಬ್ರ್ಯಾಕೆಟ್ ಹೋಯಿತು, ಇನ್ನು ಇದು ಈ ಬ್ರ್ಯಾಕೆಟ್ ಇದೆ ಇಂಟು 1/4 ಈಕ್ವಲ್ಸ್ ಹೌ ಮಚ್ ಕೇಳ್ತದೆ. ಓಕೆ, ಸೊ ಈಗ ಮತ್ತೆ ಇದು ನಮಗೆ ಇದು ಹೋಗ್ಬಿಡುತ್ತೆ ಏನು, ಇದು 7 ಇಂಟು 5 + 2 7 ಪವರ್ 3 ಬಿಗ್ ಬ್ರ್ಯಾಕೆಟ್ 1/4. ಓಕೆ, ಅರ್ಥ ಆಗ್ತಿದಿಲ್ವಾ. ಸೊ ಇಲ್ಲಿ ನಮಗೆ ಪವರ್ ಏನಿರುತ್ತೆ, ಇದು 1 ಇರುತ್ತೆ. ಸೊ ಇದು ಪವರ್ ಏನಿರುತ್ತೆ 3 ಇರುತ್ತೆ. 7 ಪವರ್ 1 7 ಪವರ್ 4 ಇಂಟು ಮಾಡಿದಾಗ 7 ಪವರ್ 4 ಆಗುತ್ತೆ. ಅದರಲ್ಲಿ 1/4 ಅಂತೆ. ಸೊ 7 ಪವರ್ 4 ಇಂಟು 1/4. ಸೊ 4 ಕ್ಯಾನ್ಸಲ್ ಆಗ 7 ಪವರ್ 1 ಇರುತ್ತೆ. ಸೊ ಆನ್ಸರ್ ಏನಾಗಿರುತ್ತೆ 7. ಡೈರೆಕ್ಟಾಗಿ ಆನ್ಸರು 7 ಅಂತ ಬರೀಬೋದು. ಓಕೆ, ನೆಕ್ಸ್ಟ್ ಕ್ವಶನ್. ಸೊ ನೆಕ್ಸ್ಟ್ ಕ್ವಶನು, ಫೈಂಡ್ ದ ವ್ಯಾಲ್ಯೂ ಆಫ್ 9 ಪವರ್ 3 ಪ್ಲಸ್ 9 ಪವರ್ 4 ಪ್ಲಸ್ 9 ಪವರ್ 5 ಪ್ಲಸ್ 9 ಪವರ್ 6 9 ಪವರ್ 7. ಇಲ್ಲಿ 9 ಪವರ್ 1 2 3 4 5 ಕೊಟ್ಟಿದ್ದಾರೆ. ಸೊ ಇಲ್ಲಿ ಕರೆಕ್ಟಾಗಿ ಡಿಫ್ರೆನ್ಸ್ ಅಬ್ಸರ್ವ್ ಮಾಡಿ. ಇಲ್ಲಿ 1 ಇದೆ, ಇಲ್ಲಿ 3 ಇದೆ. ಸೊ ಡಿಫ್ರೆನ್ಸ್ ಎಷ್ಟು 2 ಇದೆ. ಇಲ್ಲಿ 2 ಇದೆ 4 ಇದೆ, ಡಿಫ್ರೆನ್ಸ್ 2. ಇಲ್ಲಿ 3 ಇದೆ 5 ಇದೆ, ಡಿಫ್ರೆನ್ಸ್ 2. ಇಲ್ಲಿ 4 ಇದೆ 6 ಇದೆ, ಡಿಫ್ರೆನ್ಸ್ 2. 5 ಇದೆ 7 ಇದೆ, ಡಿಫ್ರೆನ್ಸು. ಸೊ ಇದೆಲ್ಲ ಇದರಿಂದ ಡಿವೈಡ್ ಆದಾಗ ನನಗೆ ಏನು ಉಳಿಯುತ್ತೆ 9 ಪವರ್ 2. ಕರೆಕ್ಟ್ ಅಲ್ವಾ. ಹೋಲ್ ಪವರ್ ಆಫ್ 1/2. ಸೊ 2 ಕ್ಯಾನ್ಸಲ್ ಆದರೆ ಏನು ಆನ್ಸರ್ ನಮಗೆ 9. ಮುಗೀತು, ಸಿಂಪಲ್. ಓಕೆ, ನೆಕ್ಸ್ಟ್ ಕ್ವಶನ್. ಸೊ ನೆಕ್ಸ್ಟ್ ಕ್ವಶನ್ನು, ಇವಾಗ ಆ್ಯಕ್ಚುಲಿ ಬಾಡ್ ಮಾಸ್ ನೋಡಿ. ಫೈಂಡ್ ದ ವ್ಯಾಲ್ಯೂ ಆಫ್ ದಿ ಗಿವನ್ ಎಕ್ಸ್ಪ್ರೆಷನ್. ಇಲ್ಲಿ 3 ಮೈನಸ್ ಸ್ಮಾಲ್ ಬ್ರ್ಯಾಕೆಟ್ -6 ಮಿಡಲ್ ಬ್ರ್ಯಾಕೆಟ್ -2 -9 -3 ಮಿಡಲ್ ಬ್ರ್ಯಾಕೆಟ್ ಕ್ಲೋಸ್ ಡಿವೈಡೆಡ್ ಬೈ 7 ಮಿಡಲ್ ಬ್ರ್ಯಾಕೆಟ್ 1 ಪ್ಲಸ್ -2 -1 ಸ್ಮಾಲ್ ಬ್ರ್ಯಾಕೆಟ್ ಮಿಡಲ್ ಬ್ರ್ಯಾಕೆಟ್ ಕೊಟ್ಟಿದ್ದಾರೆ. ಇದೆಲ್ಲ ಸಿಂಗಲ್ ಲೈನ್, ಇದು ಜಾಗ ಲೆಂತ್ ಅಲ್ಲಿ ಬರೆದಿಲ್ಲ. ಇದು ಫುಲ್ಲು 3 -6 ಸ್ಮಾಲ್ ಮೀಡಿಯಮ್ ಬ್ರ್ಯಾಕೆಟ್ -2 -9 -3 ಡಿವೈಡೆಡ್ ಬೈ 7 1 ಪ್ಲಸ್ ಸ್ಮಾಲ್ ಬ್ರ್ಯಾಕೆಟ್ -2 ಇಂಟು -1. ಸೊ ಇದು ಫಸ್ಟ್ ನಾವೇನು ಮಾಡಬೇಕು, ಸ್ಮಾಲ್ ಬ್ರ್ಯಾಕೆಟ್ ಇದನ್ನು ಫಸ್ಟ್ ಕಂಪ್ಲೀಟ್ ಮಾಡಬೇಕು ಇದನ್ನು. ಓಕೆ, ಸೊ ಇದನ್ನು ಕಂಪ್ಲೀಟ್ ಮಾಡಿದಾಗ ನಮಗೇನು ಬರುತ್ತೆ, ಇದು 7 ಇದು ಮಿಡಲ್ ಬ್ರ್ಯಾಕೆಟ್, ಇದು -2 ಇಂಟು -1 ಏನಾಯಿತು 2 1s 2 ಮೈನಸ್ ಪ್ಲಸ್ ಆಯಿತು. 2 1s 2 + 1 3 ಆಯಿತು. ಕರೆಕ್ಟ್ ಅಲ್ವಾ. ಸೊ ಇದು ಹಂಗೆ ಬಿಡಿ. ಮತ್ತು ಡಿವೈಡೆಡ್ ಬೈ 7 3s 21 ಇದೊಂದು ಆಯಿತು. ಕರೆಕ್ಟ್ ಅಲ್ವಾ, ಇದಾಯಿತು ಇಲ್ಲಿ. ಓಕೆ, ಇದು ಬೇರೆ ಬೇರೆ ಟರ್ಮ್ ಇದೆ, ಎಲ್ಲ ಸಿಂಗಲ್ ಟರ್ಮ್. ಇಲ್ಲೇನಾರು ನಮಗೆ ಪ್ಲಸ್ ಏನಾರು ಇದ್ದಿದ್ದರೆ ನಾವು ಇದನ್ನು ಫಸ್ಟ್ ಪ್ಲಸ್ ಮಾಡ್ತಿರಲಿಲ್ಲ. ಫಸ್ಟ್ ಇದಕ್ಕೆ ಏನು ಡಿವೈಡ್ ಮಾಡಿ ಅದಾದಮೇಲೆ ಮಾಡ್ತಾಯಿದ್ವಿ. ಇದೆಲ್ಲ ಸಿಂಗಲ್ ಟರ್ಮ್ ಆಗಿರೋದ್ರಿಂದ ಫಸ್ಟ್ ಇದನ್ನು ಮಲ್ಟಿಪ್ಲೈ ಮಾಡಿ ಅದಾದಮೇಲೆ ಡಿವೈಡ್ ಮಾಡಬೇಕಾಗುತ್ತೆ.
ಓಕೆ. ಸೊ ಇಲ್ಲೇನು ಬರುತ್ತೆ ನಮಗೆ, ಫಸ್ಟ್ ಇದನ್ನು ಸಾಲ್ವ್ ಮಾಡಬೇಕು. ಇದನ್ನು ಸಾಲ್ವ್ ಮಾಡಿದ್ರೆ -9 -11 -13 ಕರೆಕ್ಟ್ ಅಲ್ವಾ, -13. ಸೊ 3 ಇದು -13. ಓಕೆ, -13 ಬಂತು. ಸೊ ನಾವು ಅದಾದಮೇಲೆ ಫಸ್ಟ್ ಮಲ್ಟಿಪ್ಲಿಕೇಶನ್ ಮಾಡಬೇಕು ಇದೆರಡು, ಕರೆಕ್ಟ್ ಅಲ್ವಾ. ಇಲ್ಲಿ ಇದಕ್ಕೆ ಸಬ್ಟ್ರಾಕ್ಟ್ ಮಾಡೋಕ್ಕೆ ಮುಂಚೆ ಅಥವಾ ಆ್ಯಡ್ ಮಾಡೋಕ್ಕೆ ಮುಂಚೆ ಫಸ್ಟ್ ಮಲ್ಟಿಪ್ಲೈ ಮಾಡಬೇಕು. -6 × -13 -78. ಸಾರಿ ಇದು -13 ಅಲ್ಲ, ಇದು -14. 9 10 11 12 13 14 -14 × 6 84 ಬರುತ್ತೆ. 3 - 84 / 21. ಓಕೆ. ಸೊ ಇವಾಗ ನಮಗೆ ಏನು ಬಂತು, 3 - 84 / 21. ಇವಾಗ ಏನು ಮಾಡಬೇಕು, ನಾವು ಫಸ್ಟ್ ಡಿವೈಡ್ ಮಾಡಬೇಕು. ಸೊ 84 / 21 4 ಬರುತ್ತೆ. 3 - 4 = -1. ನಮ್ಮ ಆನ್ಸರ್ ಏನು, -1. ಓಕೆ, ಅರ್ಥ ಆಗ್ತಿದೆ ತಾನೆ. ಸೊ ನೆಕ್ಸ್ಟ್ ಕ್ವಶನು, ಅಂದರೆ ಈ ಥರ ಕ್ವಶನ್ಸ್ ನಮಗೆ ಕೆಲವೊಂದು ಸಲ ಇದರಲ್ಲೂ ಕೊಡ್ಬೋದು, ಅವರು ರೀಸನಿಂಗಲ್ಲೂ ಕೊಡ್ಬೋದು, ಕೆಲವೊಂದು ಸಲ ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡಲ್ಲೂ ಕೊಡ್ಬೋದು, ರೀಸನಿಂಗಲ್ಲೂ ಕೊಡ್ಬೋದು, ಎಲ್ಲಾದರೂ ಕೊಡ್ಬೋದು. ಓಕೆ. ಸೊ ಸಿಂಪ್ಲಿಫೈ 2 × 8p + 5 ಮಿಡಲ್ ಬ್ರ್ಯಾಕೆಟ್ n - 2 ಸ್ಮಾಲ್ ಬ್ರ್ಯಾಕೆಟ್ n - n + p ಸ್ಮಾಲ್ ಬ್ರ್ಯಾಕೆಟ್ ಪ್ಲಸ್ ಇಂಟು ಸ್ಮಾಲ್ ಬ್ರ್ಯಾಕೆಟ್ 4 × 4p ಮಿಡಲ್ ಬ್ರ್ಯಾಕೆಟ್ ದೊಡ್ಡ ಬ್ರ್ಯಾಕೆಟ್ ಕೊಟ್ಟಿದೆ. ಸೊ ಅಲ್ಲಿ ದೊಡ್ಡ ಬ್ರ್ಯಾಕೆಟ್ ಮಿಡಲ್ ಬ್ರ್ಯಾಕೆಟ್ ಅಂತ ಏನು ಹೇಳಲ್ಲ, ಜಸ್ಟ್ ನೋಡ್ಕೊಂಬಿಡಿ, ನಿಮಗೆ ಗೊತ್ತಲ್ವಾ. ಸೊ ಈಗ ಫಸ್ಟ್ ನಾವೇನು ಮಾಡಬೇಕು, ಇದನ್ನು ಸಾಲ್ವ್ ಮಾಡಬೇಕು. ಓಕೆ, ಇದನ್ನು ಸಾಲ್ವ್ ಮಾಡಬೇಕು. ಇಲ್ಲಿ ನೋಡಿ, ಇದು ಅವು ವರ್ನಾಕುಲಮ್ ಬಾರ್ ಅಂತ ಹೇಳಿದ್ನಲ್ಲ, ಫಸ್ಟ್ ವಿ ಅಂದರೆ ಇದೇನೆ, ಅಂದರೆ ಫಸ್ಟ್ ಇದನ್ನು ಸಾಲ್ವ್ ಮಾಡಿ ಅಂತ. p + n ಏನಾಗಿರುತ್ತೆ, ಇಲ್ಲ ಈ ಕ್ವಶನ್ಗೆ ಇದು ಬೇಡ ಬಿಡಿ, ನಾನು ಮತ್ತೆ ನೆಕ್ಸ್ಟ್ ಕ್ವಶನಲ್ಲಿ ಹಾಕ್ತೀನಿ. ಇದೇನು ಎಲ್ಲ ಕೆಡ್ಸ್ಕೊಂಬಿಡಿ, ಇಲ್ಲಿ ಏನಿಲ್ಲ. ಫಸ್ಟ್ ನಾವು ಇದನ್ನು ಸಾಲ್ವ್ ಮಾಡಬೇಕು. ಓಕೆನಾ. n - n ಕ್ವಶನ್ ತಪ್ಪು ಬರ್ತಿದ್ದೀನಿ, ಇದು n - n - p. ಓಕೆ, -p, ಸಾರಿ ತಪ್ಪು ಬರೆದ್ಬಿಟ್ಟೆ. ಮತ್ತು ಈ ಆಪ್ಷನ್ಸಲ್ಲಿ ಯಾವುದೋ ಆನ್ಸರ್ ಬರಲ್ಲ +p ಆದರೆ, ಅದಕ್ಕೋಸ್ಕರ. ಸೊ n - n + p -p ಇದೆ. ಸೊ ಇದು +n -n ಕ್ಯಾನ್ಸಲ್ ಆಯಿತು, p ಮಿಕ್ತು. ಓಕೆ, -p × 2. ಇದು ಬ್ರ್ಯಾಕೆಟಿಂದ ಈಚೆ ಬಂದಾಗ ನೆಕ್ಸ್ಟ್ ಏನು, ಇದು ಮಲ್ಟಿಪ್ಲಿಕೇಶನ್ ಮಾಡಬೇಕಲ್ವ, ಕರೆಕ್ಟ್ ಅಲ್ವಾ. ಸೊ p × 2 2p ಆಗುತ್ತೆ, ಮೈನಸ್ ಪ್ಲಸ್ಸು n + 2p + 4p n + 6p ಆಯಿತು. ಓಕೆ. ಸೊ ಟೋಟಲ್ ಹಿಂಗೆ ಇವಾಗ ಬರ್ಕೊಂಡ್ರೆ 8p + 5 ಸ್ಮಾಲ್ ಬ್ರ್ಯಾಕೆಟಲ್ಲಿ ಇದೇನಾಯಿತು ನನಗೆ, -2 × p 2p + 2p ಆಗುತ್ತೆ, +2p + 4p 6p ಆಗುತ್ತೆ, ಕರೆಕ್ಟ್ ಅಲ್ವಾ. ಸೊ n + 6p. ಓಕೆ, ಇಲ್ಲಿಗೆ ಬಂತು. ಸೊ ನೆಕ್ಸ್ಟ್ ಏನಾಗುತ್ತೆ ಇದು ನಮಗೆ, ಇಲ್ಲಿ ಇಂಟು ಮಾಡಬೇಕು ನೆಕ್ಸ್ಟು, ಕರೆಕ್ಟ್ ಅಲ್ವಾ. 2 × 8p + 5n + 5 6 30 5 6 30p. ಓಕೆನಾ, ಆಯ್ತಲ್ವಾ. ಸೊ ನೆಕ್ಸ್ಟ್ ಏನಾಗುತ್ತಿದ್ದು, 8 2 8 16p + 2 5 10n + 2 30 60p. ಸೊ 60p 16p 76p + 10n 76p + 10n ನಮ್ಮ ಆನ್ಸರ್. ಓಕೆ, ಅರ್ಥ ಆಯ್ತಲ್ವಾ. ಸಿಂಪಲಾಗಿರುತ್ತೆ, ಜಸ್ಟ್ ಒಂದು ಸ್ವಲ್ಪ ಪವರ್ ಕೊಟ್ಬಿಡ್ತಾನೆ. ಇನ್ನೂ ನಿಮಗೆ ಪವರ್ಸ್, ಇಂಡೈಸಸ್ ಆ್ಯಂಡ್ ಸರ್ಸ್ ಕಲ್ತ್ಕೊಂಡ್ಮೇಲೆ ಇನ್ನೂ ಈಸಿ ಆಗೋಗುತ್ತೆ ಇವೆಲ್ಲ. ಓಕೆ, ಅದನ್ನೇ ಹೇಳ್ತಾಯಿದ್ದೀನಿ ನಾನು, ಮತ್ತೆ ಫಸ್ಟಿಂದ ನಿಮ್ಗೆ ಹೇಳ್ತಾಯಿದ್ದೀನಿ, ಎಲ್ಲ ಒಂಥರ ಇಂಟರ್ಲಿಂಕ್ ಇದ್ದಂಗೆ. ಯೂನಿವರ್ಸಲ್ಲಿ ಪ್ರತಿಯೊಂದು ಇಂಟರ್ಲಿಂಕ್ ಅಲ್ವಾ, ಅದೇ ಥರನೇ ಮ್ಯಾಥ್ಸಲ್ಲಿ ಪ್ರತಿಯೊಂದು ಸಬ್ಜೆಕ್ಟು ಪ್ರತಿಯೊಂದು ಟಾಪಿಕ್ ಎಲ್ಲ ಇಂಟರ್ಲಿಂಕ್ ಇದ್ದಂಗೆ. ನಾವು ಅದನ್ನು ಎಲ್ಲಿ ಯೂಸ್ ಮಾಡ್ತೀವಿ ಅಂತ ಗೊತ್ತಾಗಲ್ಲ ಕ್ವಶನ್ ಸಾಲ್ವ್ ಮಾಡೋವರೆಗೂ. ಸೊ ನೆಕ್ಸ್ಟ್ ಕ್ವಶನು ಸಿಂಪ್ಲಿಫೈ. ನಮಗೆ ಇಲ್ಲೇನಿಲ್ಲ, ಚಿಕ್ಕದಾಗಿ 3 ಕೊಟ್ಟಿದ್ದಾರೆ ಅಂತ ಅಂದ್ಕೊಳ್ಳಿ. ಫಸ್ಟ್ ಇದನ್ನು ಒಂದು ಸಾಲ್ವ್ ಮಾಡಿ, ಆಮೇಲೆ ಇದನ್ನು ಸಾಲ್ವ್ ಮಾಡಿ, ಇದನ್ನು ಸಾಲ್ವ್ ಮಾಡಿ, ಸಿಂಪಲ್ ಆಗೋಗುತ್ತೆ. ಓಕೆ, ನಾವು ಇವಾಗಿಂದ ಏನು ಮಾಡೋಣ, ಪ್ರತಿಯೊಂದು ತುಂಬ ಡೀಟೇಲಾಗಿ ಬರೀತಾ ಇದ್ದೀನಿ. ಬಟ್ ಹಿಂಗೆ ಪ್ರಾಕ್ಟೀಸ್ ಆಗೋದ್ರೆ ಎಕ್ಸಾಮ್ಸಲ್ಲಿ ಕಷ್ಟ. ಸೊ ನಾವೇನು ಮಾಡೋಣ, ಜಸ್ಟ್ ಮೈಂಡಲ್ಲಿ ಹಂಗೆ ಪ್ರಾಕ್ಟೀಸ್ ಮಾಡ್ತಾ ಮಾಡ್ಕೊಂಡು ಹೋಗೋಣ. ಓಕೆ. ಸೊ ಇಲ್ಲಿ ನಮ್ಗೆ ಏನಿದೆ, 7 × 4/8 ಇದೆ, ಕರೆಕ್ಟ್ ಅಲ್ವಾ. ಫಸ್ಟ್ ನಮಗೆ 4/8 ಇದೆ. ಫಸ್ಟ್ ಇದನ್ನು ಡಿವೈಡ್ ಮಾಡಬೇಕು. ಇದೇನು ಬರುತ್ತೆ, ಹಾಫ್ ಬರುತ್ತೆ, ಕರೆಕ್ಟ್ ಅಲ್ವಾ. ಹಾಫ್ ಅಂತ ಅಂದರೆ 7 × 1/2, ಕರೆಕ್ಟ್ ಅಲ್ವಾ. 7/2 ಬಂತು ಮೇಲ್ಗಡೆ. ಕೆಳಗಡೆ ಏನು ಬರುತ್ತೆ, 25/125 ಅಂದರೆ 1/5. 5 × 1/5 1, ಅಂದರೆ ನಮಗೆ ಇಲ್ಲಿ ಇದರಿಂದ ಏನು ಬಂತು ಆನ್ಸರ್, ನಮಗೆ 7/2, ಕರೆಕ್ಟ್ ಅಲ್ವಾ. ನೆಕ್ಸ್ಟು ಪ್ಲಸ್ ಇದರಿಂದ 4/2 ಅಂತ ಅಂದರೆ 1/2. 5 1 5/2 ಡಿವೈಡೆಡ್ ಬೈ 1/4. 4/16 ಅಂತ ಅಂದರೆ 1/4. 8 1 8 4 ಅಂತ ಅಂದರೆ
1/4 8 1 8/4 1/2 2/1 ಬರುತ್ತೆ. 2/1 ಮೇಲಕ್ಕೆ ಬಂತಂದರೆ ಇದು ಕರೆಕ್ಟ್ ಅಲ್ವಾ? ಈಗ ಇದೇ ಥರ ನಾವು ಮಾಡ್ತಿರೋದು. 4/16 ಅಂತಂದರೆ 1/4, 8/4 ಅಂತಂದರೆ 2, 8/4 ಅಂತ 4ಇಂದ 8ನ ಡಿವೈಡ್ ಮಾಡಿದ್ರೆ 2 ಬರುತ್ತೆ. ಆ 2 ಇಲ್ಲಿ ಬಂದರೆ ಇದು ಮತ್ತೆ ನಮಗೆ ಜಸ್ಟ್ ಒಂದು ಸ್ಟಾರ್ಟಿಂಗ್ ಎಕ್ಸಾಂಪಲ್ ಹೇಳ್ಬೇಕು ಹೇಳಿದ್ನಲ್ಲ, ಫ್ರ್ಯಾಕ್ಷನ್ ಬೈ 2 ಬರೆದ್ರೆ ಅದು ನಮಗೆ ಇಲ್ಲೇ ಇಂಟು ಆಗೋಗುತ್ತೆ. ಸೊ ಇದು ನಮಗೆ ಸೆಕೆಂಡ್ ಏನು ಬಂತು, ಇದರಿಂದ ಏನು ಬಂತು ವ್ಯಾಲ್ಯೂ, ನಾನು ಇದು ಮತ್ತೆ ಸಿಂಪಲಾಗಿ ಬರೀತಾ ಇದ್ದೀನಿ. ಇದ್ರದ್ದು ವ್ಯಾಲ್ಯೂ ಏನು ಬಂತು ನನಗೆ 7/2 ಪ್ಲಸ್ ಇದ್ರದ್ದು ವ್ಯಾಲ್ಯೂ 5/4. ಓಕೆ, ಮೈನಸ್ ಇಲ್ಲಿ ನಮಗೆ 4/2 ಅಂತಂದರೆ 2, 7 2s 14. ಓಕೆ, ಬೈ ಇದು ನಮಗೆ 7/4, 8 × 7/4, 8 × 7 ಅಂತಂದರೆ 7 8s 56, 4 ಸೊ 14 ಬರುತ್ತೆ. ಇವಾಗ 7/4 × 8 ಅಂತ ಅಂದರೆ 8 7s 56, 56/4 14, 14/4 ಆಗುತ್ತೆ. ಸರಿ 14 14s 56. ಸೊ ಇದು 14 ಆಯಿತು. ಸೊ ನಮಗೇನು ಮಿಕ್ತು 7/2 ಪ್ಲಸ್ 5/4 ಮೈನಸ್ 1 ಆಯಿತು. ಓಕೆ, ಸೊ ಈಗ ಇದು LCM ತೊಗೊಂಡ್ರೆ ಏನು ಬರುತ್ತೆ ನಮಗೆ ಕೆಳಗಡೆ 4, ಸೊ 2 2s 4, 7 2s 14 ಪ್ಲಸ್ಸು 4 4 ಕ್ಯಾನ್ಸಲು, ಇದು 5, ಇದು ಮೈನಸ್ಸು 4. ಕರೆಕ್ಟ್ ಅಲ್ವಾ? ಇಲ್ಲೇನಿಲ್ಲ ಅಂದರೆ 1 ಇರುತ್ತೆ, 1 × 4 4 ಆಗುತ್ತೆ, 4 1s 4 ಆಗುತ್ತೆ. ಸೊ ಇದು 19 - 4 15/4. ಸೊ ನಮ್ಮ ಆನ್ಸರ್ ಏನು ಬಂತು 15/4. ಅಂದರೆ ಜಾಸ್ತಿ ಮೈಂಡಲ್ಲೇ ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಪ್ರಾಕ್ಟೀಸ್ ಮಾಡಿ. ಈ ಥರ ಪ್ರತಿಯೊಂದು ಬರ್ಕೊಂಡು ಕೂತ್ಕೊಂಡ್ರೆ ಎಕ್ಸಾಮ್ಸಲ್ಲೂ ಹಿಂಗೆ ಆಗಿಬಿಡುತ್ತೆ. ಅದಕ್ಕೋಸ್ಕರ ಪರವಾಗಿಲ್ಲ ಗುರು, ಇವನ್ ವಿಡಿಯೋಸ್ ನೋಡಿ ಕೂಡ ನಾವು ಎಕ್ಸಾಮ್ ಬರೀಬೋದು ಅನ್ನೋ ನಂಬಿಕೆ ನಿಮಗೆ ಬಂದಿದ್ದರೆ ಒಂದು ಲೈಕೋ ಸಬ್ಸ್ಕ್ರೈಬೋ ಮಾಡಿದ್ರೆ ನಮಗೂ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಸೊ ನೆಕ್ಸ್ಟ್ ಕ್ವಶನು ಇದು ಚೆನ್ನಾಗಿದೆ ನೋಡಿ. ಇದು ಫುಲ್ ಒಂದೇ ಕ್ವಶನ್. 25/2 + 8 / 2/3 ಮೈನಸ್ ಮಿಡಿಲ್ ಬ್ರ್ಯಾಕೆಟ್ 16 ಪ್ಲಸ್ ಸ್ಮಾಲ್ ಬ್ರ್ಯಾಕೆಟ್ 28/7 / 2/2 ಸ್ಮಾಲ್ ಬ್ರ್ಯಾಕೆಟ್ ಕ್ಲೋಸ್ ಮೈನಸ್ ಸ್ಮಾಲ್ ಬ್ರ್ಯಾಕೆಟ್ 18 ಡಿವೈಡೆಡ್ ಬೈ 12 ಆಫ್ 1/8 ಸ್ಮಾಲ್ ಬ್ರ್ಯಾಕೆಟ್. ಸೊ ಫಸ್ಟ್ ನಾವು ಸ್ಮಾಲ್ ಬ್ರ್ಯಾಕೆಟ್ನ ಕ್ಲೋಸ್ ಮಾಡಬೇಕು. ಈ ಬ್ರ್ಯಾಕೆಟ್ ಇದು ಮಾಡೋಣ. ಸೊ ಈ ಬ್ರ್ಯಾಕೆಟ್ ನಮಗೆ ಏನು 18² ಡಿವೈಡೆಡ್ ಬೈ 12² ಆಫ್ 1/8 ಕರೆಕ್ಟ್ ಅಲ್ವಾ? ಸೊ ನಾನು 12² 1/8 ಅಂತ ಅಂದರೆ 144 × 1/8, 144 1/8 ಕರೆಕ್ಟ್ ಅಲ್ವಾ? ಸೊ ಇದು 8 1s ಅದಾದಮೇಲೆ ಎಷ್ಟು ಮಿಕ್ಕಿರುತ್ತೆ ಇಲ್ಲಿ 64 ಮಿಕ್ಕುತ್ತೆ. ಕರೆಕ್ಟ್ ಅಲ್ವಾ? 64 ಆದರೆ ಇದು 8 8s 64. ಸೊ 18² ಡಿವೈಡೆಡ್ ಬೈ 18 ನನಗೆ ಏನು ಬರುತ್ತೆ ಆನ್ಸರ್ 18. ಓಕೆ, 18 ಕ್ಯಾನ್ಸಲ್ ಆಗುತ್ತೆ, 118 ಮಿಕ್ಕುತ್ತೆ. ಸೊ ನನಗೆ ಇದು ಆನ್ಸರ್ ಏನು ಬಂತು, ಇದ್ರದ್ದು ವ್ಯಾಲ್ಯೂ ಟೋಟಲು 18 ಬಂತು. ಸೊ ನೆಕ್ಸ್ಟ್ ಇದು ನನಗೆ 28/7 ಡಿವೈಡೆಡ್ ಬೈ 2/2. ಓಕೆ, ಸೊ ಇದೇನು 28 × 7 ಡಿವೈಡೆಡ್ ಬೈ 4 ಅಲ್ವಾ? ಸೊ ಡಿವೈಡ್ ಬೈ 4 ಅಂದರೆ 4 1s 4 7s 7 7s 49. ನಿಮ್ಗೆ ಅದೇ ಆನ್ಸರ್ ಬರುತ್ತೆ. 28 × 7 ಮಾಡಿ ಡಿವೈಡ್ ಬೈ 4 ಮಾಡಿದ್ರು ನೀವು ಇದೇ ಆನ್ಸರ್ 49 ಬರುತ್ತೆ. ಸೊ 49 ಬಂತು. ಓಕೆನಾ? ಸೊ ನೆಕ್ಸ್ಟ್ ಇದು ಇಲ್ಲೇನು 2³ ಅಂದರೆ 8, 8 ಡಿವೈಡ್ ಬೈ 8 ಅಂತ ಅಂದರೆ 1, 25² ಅಂದರೆ 625, 625 ಪ್ಲಸ್ 1 626. ಸೊ 626 ಮೈನಸ್ 16 ಪ್ಲಸ್ 49 ಪ್ಲಸ್ 18, ಸಾರಿ ಮೈನಸ್ 18 ಇದು. ಸೊ ಪ್ಲಸ್ 16 ಮೈನಸ್ 18 -2 ಪ್ಲಸ್ 49 -47 ಕರೆಕ್ಟ್ ಅಲ್ವಾ? ಮೈನಸ್ ಅಂತೀನಿ. 16 - 18 -2 -2 ಪ್ಲಸ್ 49 47. ಸೊ 626 - 47 579. ನಮ್ಮ ಆನ್ಸರ್ 579. ಓಕೆ, ಇವೆಲ್ಲ ಆ್ಯಕ್ಚುಲಿ ಮೈಂಡಲ್ಲೇ ಮಾಡಬೇಕು, ಸುಮ್ಮನೆ ಬರೀಬಾರ್ದು. ಇಲ್ಲ ಎಕ್ಸಾಮ್ಸಲ್ಲಿ ಹಿಂಗೆ ಆಗ್ಬಿಡುತ್ತೆ. ಪ್ರಾಕ್ಟೀಸ್ ನೀವು ಅಷ್ಟೇ, ಅಂದರೆ ನಿಮ್ಗೆ ಅರ್ಥ ಆಗೋಕ್ಕೋಸ್ಕರ ಬರೀತಾ ಇದ್ದೀನಿ. ನಾನು ಇಲ್ಲವಾಗ ಹಿಂಗೆ ಹೇಳಿ ನಾನು ಎಕ್ಸಾಮಲ್ಲಿ ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ. ನೋಡೋಣ. ಸೊ ನೆಕ್ಸ್ಟ್ ಕ್ವಶನು ಇದು ಫುಲ್ಲು ಒಂದೇ. √ ಇಷ್ಟು ಕೊಟ್ಟಿದ್ದಾರೆ ಸರಿನಾ. 36 / 15 ಆಫ್ 2 ಆಫ್ ಬಿಗ್ ಬ್ರ್ಯಾಕೆಟ್ 25 × 4 / 4 ಆಫ್ ಇದು ಮತ್ತೆ ಮಿಡಲ್ ಬ್ರ್ಯಾಕೆಟ್ ಇದೆ. ಸೊ ಫಸ್ಟು ನಾವು ಈ ಸ್ಮಾಲ್ ಬ್ರ್ಯಾಕೆಟ್ ಇದೆ ಒಳಗಡೆ, ಇಲ್ಲೊಂದು ಸ್ಮಾಲ್ ಬ್ರ್ಯಾಕೆಟ್ ಇಲ್ಲೊಂದು ಸ್ಮಾಲ್ ಬ್ರ್ಯಾಕೆಟ್, ಇದನ್ನು ಫಸ್ಟ್ ಕ್ಲಿಯರ್ ಮಾಡೋಣ. ಅದಾದಮೇಲೆ ಈ ಕಡೆಗೆ ಬರೋಣ, ಅದಾದಮೇಲೆ ಈ ಕಡೆಗೆ ಬರೋಣ. ಓಕೆನಾ? ಸೊ ಇಲ್ಲೇನಾಗುತ್ತೆ ನಮಗೆ 9 × 5 ಡಿವೈಡೆಡ್ ಬೈ 5 ಆಫ್ 3. ಫಸ್ಟು ನಾವು ಆಫ್ ಮಾಡಬೇಕು. 5 ಆಫ್ 3 ಅಂದರೆ 5 × 3 15, 9 5s 45, 45 ಡಿವೈಡೆಡ್ ಬೈ 15 3 ಮಿಕ್ಕುತ್ತೆ. ಸೊ ನಮಗೆ ಇಲ್ಲೊಂದು ಈ ಒಂದು ಪಾರ್ಟಲ್ಲಿ ಆನ್ಸರ್ ಏನು ಬಂತು 3 ಬಂತು. ಓಕೆ, ನೆಕ್ಸ್ಟ್ 3 ಇದಾದಮೇಲೆ ಇಲ್ಲಿ 8 - 11 ಏನಾಯಿತು 9 10 11 -3
ಅಲ್ವಾ, -3, 29 ಮೈನಸ್ ಪ್ಲಸ್ ಆಗುತ್ತೆ. ಆದರೆ ಅದಕ್ಕಿಂತ ಮುಂಚೆ ನಮಗೇನಿದೆ, ಇದು ಡಿವೈಡ್ ಇದೆ, ಇಲ್ಲಿ ಡಿವೈಡ್ ಇದೆ, ಕರೆಕ್ಟ್ ಅಲ್ವಾ. ಇದು ಸ್ಮಾಲ್ ಬ್ರ್ಯಾಕೆಟು, ಅದಾದಮೇಲೆ ಇದರಿಂದ ಈಚೆ ಬಂದರೆ ಡಿವೈಡ್ ಇದೆ. ಸೊ ಫಸ್ಟ್ ನಾವು ಡಿವೈಡ್ ಮಾಡಬೇಕು. ಇಲ್ಲಿ ಏನು ಬರುತ್ತೆ ನಮಗೆ -3/3 -1, ಕರೆಕ್ಟ್ ಅಲ್ವಾ. 29 -1 ಪ್ಲಸ್ ಆಗುತ್ತೆ. ಸೊ 30. ನಮ್ಗೆ ಇಷ್ಟು ಪಾರ್ಟದ ಆನ್ಸರ್ ಏನು ಬಂತು, 30. ಓಕೆ, ನೆಕ್ಸ್ಟ್. ಸೊ ನೆಕ್ಸ್ಟು ನಾನು ಇದನ್ನು ಮಾಡ್ತಾಯಿದ್ದೀನಿ. ಸೊ ಇದೇನು 25 × 4 / 4 ಆಫ್ 30, ಕರೆಕ್ಟ್ ಅಲ್ವಾ. ಸೊ ನಾನು ಫಸ್ಟು 4 ಆಫ್ 30 ಮಾಡಬೇಕು. 4 ಆಫ್ 30 ಮಾಡಿದ್ರೆ 25 × 4 / 120 ಬರುತ್ತೆ. ಸೊ 4 / 120 ಮಾಡಿದ್ರೆ 1/30 ಬರುತ್ತೆ. ಸೊ 25 × 1/30 ಅಂದರೆ 25/30 5/6. ಸೊ ನನಗೆ ಇಲ್ಲಿಂದ ಇಲ್ಲಿಗೆ ಫುಲ್ಲು ಏನು ಬಂತು ಆನ್ಸರು, 5/6 ಬಂತು. ಓಕೆ, ನೆಕ್ಸ್ಟ್ ಇದು. ಸೊ ನೆಕ್ಸ್ಟ್ ನಮಗೆ ಇವಾಗ ಅಂಡರ್ ರೂಟ್ ಹಾಕ್ಕೊಂಡಿದ್ದೀನಿ. ಸೊ ಇದೆಲ್ಲ ಆಯಿತು ನಮಗೆ. ಇಲ್ಲಿ 36 / 15 ಆಫ್ 2 ಆಫ್ ಏನು ಬಂತು, 2 ಆಫ್ 5/6. ಸೊ 2 × 5/6 ಏನು ಬರುತ್ತೆ, 2 1 3, 5/3 ಆಗುತ್ತೆ, ಕರೆಕ್ಟ್ ಅಲ್ವಾ. 15 × 5/3 ಏನಾಗುತ್ತೆ, 3 1 3 5 5 5 25 ಆಗುತ್ತೆ, ಕರೆಕ್ಟ್ ಅಲ್ವಾ. ಸೊ ಅಂಡರ್ ರೂಟ್ ಆಫ್ 36 / 25 ಆಗುತ್ತೆ. ಸೊ ಇದೇನಾಯಿತು ನಮಗೆ, ಸ್ಕ್ವೇರ್ ರೂಟು 36 ಯಾವುದು, 6/5, ಕರೆಕ್ಟ್ ಅಲ್ವಾ. ಇದು ನಮಗೇನು ಬಂತು, 6/5. 6/5ನ ಹೆಂಗೆ ಬರಿಬೋದು ನಾವು, 5/5 + 1/5 ಫ್ರ್ಯಾಕ್ಷನ್ಸ್ ಕಲ್ತಿದ್ದೀವಲ್ಲ, ಅಂದರೆ ಇದು ಏನಾಗುತ್ತೆ ನಮಗೆ 1 ಆಫ್ 1/5 ಆಗುತ್ತೆ, ಕರೆಕ್ಟ್ ಅಲ್ವಾ. ಸೊ ನಮ್ಗೆ ಆನ್ಸರ್ ಏನು ಬಂತು, 1 × 1/5. ಓಕೆ, ಸೊ ಈ ಕ್ವಶನ್ ನೋಡಿ. ಈ ಕ್ವಶನಲ್ಲಿ ನಮಗೆ ಆ ಲೈನು ವರ್ಣಕ್ಯುಲಂಬಾರ್ ಇದೆ, ವಿ ಇದೆ. ಓಕೆ, ಸೊ ವರ್ಣಕ್ಯುಲಂಬಾರ್ ಇದ್ದಾಗ ಫಸ್ಟ್ ನಾವು ಇದನ್ನು ಸಾಲ್ವ್ ಮಾಡಬೇಕು. ಓಕೆ, ಇಷ್ಟು ಒಂದು ನಮಗೆ ಸಿಂಪ್ಲಿಫೈ ಮಾಡಬೇಕು. ಅದರಲ್ಲಿ ಇಲ್ಲಿ ಲೈನ್ ಇದೆ. ಸೊ ಲೈನ್ ಇದ್ದಾಗ ಫಸ್ಟ್ ನಾವು ಇದನ್ನು ಸಾಲ್ವ್ ಮಾಡಬೇಕಾಗುತ್ತೆ. ಓಕೆ, ಇದನ್ನು ಸಾಲ್ವ್ ಮಾಡಿದ್ರೆ ನಮಗೆ 12 2/3 -9 2/3. ಸೊ 2/3 ಕಾಮನ್. ಸೊ 12 - 9 ನಮ್ಗೆ ಏನು ಬರುತ್ತೆ, 3 ಬರುತ್ತೆ. ಓಕೆ, ಇದೇನು ಬಂತು, 3 ಬಂತು. ಓಕೆ, ಇಲ್ಲಿ ನಮಗೆ 16 1/5 / 3, 16 1/5 / 3 ಇದೆ. ಸೊ 16 5 80, 81/3. 81/3 ಅಂತ ಅಂದರೆ 27, ಕರೆಕ್ಟ್ ಅಲ್ವಾ. 27 ಬಂತು. ಸೊ ಇದು ನಮಗೆ 9 5 45 + 46/5. ಸೊ 46/5 / ಇದೇನು ಬಂತು ನಮಗೆ, ಇಷ್ಟು ಈಕ್ವೇಷನ್ಗೆ 27, ಕರೆಕ್ಟ್ ಅಲ್ವಾ. 27 ಪ್ಲಸ್ ಇಲ್ಲಿ 17 1/2 ಆಫ್ 3 1/21 ಇದೆ. ಸಾರಿ, ಅದಕ್ಕಿಂತ ಮುಂಚೆ ಇದು ನಾನು ನೋಡಿ 15 81/5 ಇದು ನಾನು 3 ಬರ್ಕೊಂಡಿದ್ದೀನಿ, ಸಾರಿ. ಸೊ 81/5 / 3, ಕರೆಕ್ಟ್ ಅಲ್ವಾ. ಸೊ ಇದು ನಮ್ಗೆ ಏನಾಗುತ್ತೆ, ಇದು ಈ ಕಡೆ ಬಂದಾಗ 81/5 ಇದು ಫ್ರ್ಯಾಕ್ಷನ್ ಹೋಲ್ / 3 ಇದ್ದಾಗ ಇದು 3 / 1/3 ಆಗುತ್ತೆ, ಕರೆಕ್ಟ್ ಅಲ್ವಾ. ಆವಾಗ ಇದು 3 1 3 27/5 ಇದು 27/5, ಸಾರಿ. ಸೊ ಇದು ನಮಗೆ 17 1/2 ಆಫ್ 3 21/3 ಆಫ್ 1/21. ಸೊ ಇದೇನಾಗುತ್ತೆ ನಮಗೆ 17 2 ಎಷ್ಟು, ಇದು 35/2 ಬರುತ್ತೆ. ಇದನ್ನು ಮಾಡ್ತಾಯಿದ್ದೀನಿ ಈಗ ನಾನು. 35/2 ಇಂಟು ಇದು 21 × 3 63 64/2 64/21, ಸಾರಿ 21. 2 1 2 30 2 7 5 7 3 ಕರೆಕ್ಟ್ ಅಲ್ವಾ. 5 2 ಸಾರಿ 5 × 32 / 3 ಬರುತ್ತೆ. ಓಕೆ, ಸೊ ಇದೇನಾಯಿತು ನಮಗೆ 5 × 32 ಅಂದರೆ 3 5 ಸಾರಿ 5 3 150 150 160 160/3. ಸೊ 160/3 ಆಯಿತು. ಸೊ ಇದಕ್ಕೆ LCM ತೊಗೊಂಡ್ರೆ ಇದು ಕ್ರಾಸ್ ಮಲ್ಟಿಪ್ಲೈ ಆಗುತ್ತೆ, ಕರೆಕ್ಟ್ ಅಲ್ವಾ. 46/5 / ಇದೇನಾಗುತ್ತೆ ನಮಗೆ, ಇದು LCM 15. ಸೊ 160 × 5 500 6 5 30 800 ಪ್ಲಸ್ 27 × 3 60 7 3 21 81 ಆಯಿತು. ಸೊ 46/5 / 881 / 15. ಸೊ ಇದು ಡಿವೈಡ್ ಮಾಡಬೇಕಂದ್ರೆ ಇದು ನಮಗೆ ಜಸ್ಟ್ ಕ್ರಾಸ್ ಚೇಂಜ್ ಆಗುತ್ತೆ, ಕರೆಕ್ಟ್ ಅಲ್ವಾ. ಇದೇನಾಗುತ್ತೆ 46/5 ಇಂಟು 15/18 881 ಆಗುತ್ತೆ. 5 1 5 3 ಸೊ 46 3 ಎಷ್ಟು, 138 / 881. ನಮ್ಮ ಆನ್ಸರ್ 138/881. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ. ನಮಗೆ A = 36 / 18 × 5
ಹೋಲ್ ಡಿವೈಡೆಡ್ ಬೈ 36 ಡಿವೈಡೆಡ್ ಬೈ 3 × 4 ಕೊಟ್ಟಿದ್ದಾರೆ. ನಮಗೆ ಕೇಳ್ತಿರೋದು a + b, ಅಂದರೆ ಫಸ್ಟ್ ಇದನ್ನು ಸಾಲ್ವ್ ಮಾಡಿ ಇದನ್ನು ಸಾಲ್ವ್ ಮಾಡಿ ಇವೆರಡನ್ನ ಆ್ಯಡ್ ಮಾಡಬೇಕಾಗುತ್ತೆ. ಸೊ ಫಸ್ಟು 36 ಡಿವೈಡೆಡ್ ಬೈ 18 × 5 ಹೋಲ್ ಡಿವೈಡೆಡ್ ಬೈ 36 ಡಿವೈಡೆಡ್ ಬೈ 3 × 4 ಮಾಡಿದ್ರೆ ಇದ್ರ ವ್ಯಾಲ್ಯೂ ಏನು ಬರುತ್ತೆ ನಮಗೆ. ಫಸ್ಟ್ ನಾವು ಡಿವೈಡ್ ಮಾಡಬೇಕು. 18 × 2 = 36, 2 × 5 = 10 ಡಿವೈಡೆಡ್ ಬೈ 3 × 4 = 12, 36 ಡಿವೈಡೆಡ್ ಬೈ 12 3, 10/3 ಬಂತು. ಅದೇ ಥರ ಇದ್ರದ್ದು ಏನು ಬರುತ್ತೆ, 5 ಡಿವೈಡ್ ಬೈ 15 × 5 + 6 × 2 - 5 ಹೋಲ್ ಡಿವೈಡ್ ಬೈ 15 ಡಿವೈಡೆಡ್ ಬೈ 5 × 25 - 2 × 3 + 6. ಓಕೆ, ಫಸ್ಟ್ ನಾವೇನು ಮಾಡಬೇಕು, ಡಿವೈಡ್ ಮಾಡಬೇಕು. ಸೊ 15 5/15 ಅಂತ ಅಂದರೆ 1/3 1/3 × 5 × 2. ಓಕೆ, 5 ಡಿವೈಡ್ ಬೈ 15 ಏನಾಗುತ್ತೆ, 1/3 1/3 × 5 5/3, ಕರೆಕ್ಟ್ ಅಲ್ವಾ. 5/3 ಇಲ್ಲಿ 6 × 2 = 12 - 5 + 7 ಆಗುತ್ತೆ. ಓಕೆ, ಹೋಲ್ ಡಿವೈಡೆಡ್ ಬೈ ಇಲ್ಲಿ 15/5 3 ಆಗುತ್ತೆ. 25 × 3 × 25 75 ಆಗುತ್ತೆ, ಕರೆಕ್ಟ್ ಅಲ್ವಾ. 75 -2 3 = 6 -6 + 6 ಕ್ಯಾನ್ಸಲ್ ಆಗುತ್ತೆ, 75 ಉಳಿಯುತ್ತೆ. ಓಕೆ, ಸೊ ಇದು ಎಲ್ಸಿಎಂ ತೊಗೊಂಡ್ರೆ ಏನಾಗುತ್ತೆ ಮೇಲ್ಗಡೆ ಅದಕ್ಕೆ 3 7 3 = 21 + 5 26, ಕರೆಕ್ಟ್ ಅಲ್ವಾ. 26 ಬರುತ್ತೆ ಎಲ್ಸಿಎಂ ನಮಗೆ, ಕರೆಕ್ಟ್ ಅಲ್ವಾ. ಸೊ ಎಲ್ಸಿಎಂ ಏನು ಬರುತ್ತೆ 3, ಇದು ಮೇಲ್ಗಡೆ 26 ಡಿವೈಡೆಡ್ ಬೈ 75. ಸೊ ಇದು ಕ್ರಾಸ್ ಮಲ್ಟಿಪ್ಲೈ ಆದಾಗ 75 × 3/20 26/75 × 3 ಆಗುತ್ತೆ, ಕರೆಕ್ಟ್ ಅಲ್ವಾ. ಸೊ ಇದೇನು ಬಂತು ನಮಗೆ ಟೋಟಲ್ ವ್ಯಾಲ್ಯೂ 26/75 × 3 225. ಸೊ ಇವಾಗ ನಾವು ಎರಡು ಆ್ಯಡ್ ಮಾಡಬೇಕು. 10/3 + 26/225. ಸೊ 3 ರಿಂದ 225 ಹೋಗುತ್ತೆ. ಸೊ ಎಲ್ಸಿಎಂ ಏನಾಯಿತು, ಇದು 225 ಆಯಿತು. ಓಕೆ, ಸೊ ಎಲ್ಲದರಲ್ಲೂ 225 ಐತೆ. ಓಕೆ, ಅದಾದಮೇಲೆ 3 ಯಿಂದ ಎಷ್ಟು 225, 3 7 = 21, 3 5 = 50, 75 ಅಂದರೆ 10 × 750 ಆಗುತ್ತೆ, ಕರೆಕ್ಟ್ ಅಲ್ವಾ. 750 + 26, ಸೊ 776/225 ನಮ್ಮ ಆನ್ಸರ್. ಓಕೆ, ಅರ್ಥ ಆಯ್ತಲ್ವಾ. ಸೊ ಇಲ್ಲಿ ಈ 2 ಕ್ವಶನ್ ನೀವೇ ಮಾಡಿ, ಓಕೆನಾ. ಯಾರು ಕರೆಕ್ಟ್ ಮಾಡಿರ್ತೀರೋ ಅವ್ರು ಕಮೆಂಟಲ್ಲಿ ಪಿನ್ ಮಾಡಿಟ್ಟಿರ್ತೀನಿ. ಸೊ ಇದು ಈಸಿ. ಫಸ್ಟ್ ಒನ್ನು ಸ್ವಲ್ಪ ಸಿಂಪ್ಲಿಫೈ ಮಾಡಬೇಕು. ಇಲ್ಲಿ ವರ್ನಾಕ್ಯುಲಮ್ ಲೈನ್ ಕೂಡ ಇದೆ, ಅದನ್ನು ನೋಡ್ಕೊಳ್ಳಿ. ಬಟ್ ಸೆಕೆಂಡ್ ಒನ್ ನೋಡಿ, ಇದೆಲ್ಲ ಫುಲ್ ಒಂದೇ, ಇದು ಸಿಂಪ್ಲಿಫಿಕೇಷನ್ನು. ಇಲ್ಲಿ ಕಂಟಿನ್ಯೂಷನ್ ಇದು × 2 ಪವರ್ 1/6 ಆಫ್ 2/3 ಡಿವೈಡ್ ಬೈ 4/3 ಆಫ್ 2/3. ಇಲ್ಲಿ ಒಂದು ನೋಡಿ, ಇಲ್ಲಿ ಏನಂದರೆ ಕಂಡೀಷನ್ನು ರಾಂಗ್ ಆನ್ಸರ್ 19/4 ಬಂದಿದೆ. ಕರೆಕ್ಟ್ ಆನ್ಸರ್ಗೆ ನನಗೆ ಬೇಕಾಗಿರೋದು ಫೈಂಡ್ ದ ಡಿಫ್ರೆನ್ಸ್ ಬಿಟ್ವೀನ್ ಕರೆಕ್ಟ್ ಆನ್ಸರ್ ಆ್ಯಂಡ್ ರಾಂಗ್ ಆನ್ಸರ್. ಕರೆಕ್ಟ್ ಆನ್ಸರ್ಗೂ ರಾಂಗ್ ಆನ್ಸರ್ಗೆ ಎಷ್ಟು ಡಿಫ್ರೆನ್ಸ್ ಅಂತ ಕಂಡುಹಿಡಬೇಕು. ಅದೇ ನಿಮಗೆ ಆಪ್ಷನ್ಸಲ್ಲಿ ಯಾವುದೋ ಒಂದಾಗಿರುತ್ತೆ, ಓಕೆನಾ. ಸೊ ಇಷ್ಟು ಸಿಂಪ್ಲಿಫಿಕೇಷನ್ ತುಂಬ ಈಸಿ. ಸೊ ಬಾಡ್ ಮಾಸ್ ಗೊತ್ತಿದ್ರೆ ಎಲ್ಲ ಆರಾಮಾಗಿ ಮಾಡ್ಬೋದು, ಓಕೆನಾ. ಸೊ ಈ ವಿಡಿಯೋಗೆ ಇಷ್ಟೇ. ಮತ್ತೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾವೇನು ಮಾಡೋಣ, ಫ್ರ್ಯಾಕ್ಷನ್ಸ್ ಕಲ್ತ್ಕೊಳ್ಳೋಣ. ಓಕೆ, ಫ್ರ್ಯಾಕ್ಷನ್ಸ್ ಅಂದರೆ ಆಲ್ರೆಡಿ ನಾವು ಪರ್ಸೆಂಟೇಜಿಗೆ ಕನ್ವರ್ಟ್ ಮಾಡೋದು ಗೊತ್ತು, ಅದಲ್ಲ ಫ್ರ್ಯಾಕ್ಷನ್ಸ್ನ ಹೆಂಗೆ ಸಾಲ್ವ್ ಮಾಡೋದು ನೋಡ್ಕೊಂಡು. ಓಕೆ, ಈ ವಿಡಿಯೋಗೆ ಇಷ್ಟೇ. ಥ್ಯಾಂಕ್ ಯು ಸೋ ಮಚ್, ಬಾಯ್. ಫಸ್ಟ್ ಟೈಮ್ ನೋಡ್ತಾ ಇರೋರಿಗೆ ಈ ವಿಡಿಯೋ ನಂಬರಲ್ಲಿ ಏನಾದರೂ ಕನ್ಫ್ಯೂಷನ್ ಇದ್ದರೆ, ವಿಡಿಯೋ ನಂಬರ್ ಅಂತ ಅಂದರೆ ಏನಿಲ್ಲ, ನಾವು ವೀಕ್ಲಿ ಟಾಸ್ಕ್ ಮಾಡ್ತಾಯಿದ್ದೀವಿ. ಅಂದರೆ ಪ್ರಿಪ್ರೇಷನ್ಸ್ನ ಫಸ್ಟಿಂದ ಮಾಡೋರಿಗೆ ಅಥವಾ ಸ್ಟಾರ್ಟ್ ಮಾಡೋರಿಗೆ ಒಂದು ವೀಕ್ಲಿ ಟಾಸ್ಕ್ ಥರ ಕೊಟ್ಟಿರ್ತೀವಿ. ಸೊ ಆ ವೀಕ್ಲಿ ಅವ್ರು ಏನೇನು ಓದ್ಕೊಬೇಕು ಅಂತ ಎಲ್ಲ ಅದರಲ್ಲೇ ಇರುತ್ತೆ. ಸೊ ಇದು ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗಬೇಕು ಅಂತ ಅಂದರೆ ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ಇಂಡೆಕ್ಸ್ ಇದೆ. ಇಂಡೆಕ್ಸ್ಗೆ ಹೋದರೆ ನಿಮಗೆ ವೀಕ್ಲಿ ಟಾಸ್ಕ್ ಇರುತ್ತೆ. ಆ ವೀಕ್ಲಿ ಟಾಸ್ಕ್ ಜೊತೆಗೆ ವಿಡಿಯೋ ನಂಬರು, ಟಾಪಿಕ್ಕು ಎಲ್ಲ ಅದರಲ್ಲಿರುತ್ತೆ. ಜೊತೆಗೆ ಯೂಟ್ಯೂಬ್ ಲಿಂಕು ಕೂಡ ಅದರಲ್ಲೇ ಇರುತ್ತೆ. ಸೊ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋರಿಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಒಂದು ಕಡೆಯಿಂದ ಸಿಲೆಬಸ್ನ ಕಂಪ್ಲೀಟ್ ಮಾಡ್ಬೋದು. ಒಂದ್ಸಲ ಚೆಕ್ ಮಾಡಿ ನಿಮಗೆ ಗೊತ್ತಾಗುತ್ತೆ. ಫುಲ್ ವಿಡಿಯೋ ನೋಡಿದ್ರೆ ನೀವು, ವಾವ್, ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮಂಥವ್ರಿಂದನೇ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಅದೇ ಥರ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂತ ಅಂದರೆ ಡಿಸ್ಲೈಕ್ ಮಾಡಿ. ಏನಾದ್ರು ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ. ಇಲ್ಲ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದೇ ಥರ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾರೆ, ನಿಮಗೆ ಇದು ಚೆನ್ನಾಗಿ ಅರ್ಥ ಆಗಿದ್ದರೆ, ನನ್ನ ನಂಬೋದು ಅಂತ ನಿಮಗೆ ಅನಿಸಿದ್ರೆ ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ನಾನು ಸಬ್ಸ್ಕ್ರೈಬ್ ಮಾಡ್ತಿರೋ ಬಿಡ್ತಿರೋ ನಿಮ್ಮ ಇಷ್ಟ. ನಮ್ಮ ಪರ್ಪಸ್ ಅದಲ್ಲ. ಯಾರಾದರೂ ಒಬ್ಬರು ಈ ವಿಡಿಯೋಸ್ ನೋಡಿ ಗೌರ್ಮೆಂಟ್ ಎಕ್ಸಾಮ್ ಪಾಸ್ ಆದರೂ ನಮಗೆ ಅದೇ ದೊಡ್ಡ ಅಚೀವ್ಮೆಂಟು. ಸೊ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋಗೆ ಇಷ್ಟೇ. ಮತ್ತೆ ಮುಂದಿನ ವೀಡಿಯೋಲಿ ಸಿಗೋಣ. ಅಲ್ಲಿವರೆಗೂ